ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ಸೊ ಇದು ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, HSTR, GPSTR, PSTR, PSI ಹಾಗೆಯೇ SDA, FDA, ವಿಲೇಜ್ ಅಕೌಂಟೆಂಟ್, PDO ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿಯಾಗಿ ಇದೆ. ಘಜ್ನಿ ಮೊಹಮ್ಮದ್ನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು ಅಂತ ಕೇಳಿದ್ದಾರೆ. ಅಂದರೆ ಘಜ್ನಿ ಮೊಹಮ್ಮದ್ ಏನು ಭಾರತದ ಮೇಲೆ 17 ಸಾರಿ ಆಕ್ರಮಣವನ್ನು ಮಾಡ್ದ ಅಲ್ವಾ. ಸೊ ಮೊದಲನೇ ಬಾರಿ ಆಕ್ರಮಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಆಕ್ರಮಣವನ್ನು ತಡೆದಂಥವ್ರು ಯಾರು, ತಡೆಯೋದಕ್ಕೆ ಪ್ರಯತ್ನ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ: ಶಕಾದೊರೆ ಜಯಪಾಲ, ಚೇತನ್ ಜಯಚಂದ್ರ, ಭೀಮದೇವ ಪೃಥ್ವಿರಾಜ್ ಚೌಹಾಣ ಅಂತ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 1 ಶಕಾರ ದೊರೆ ಜಯಪಾಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಘಜ್ನಿ ಮೊಹಮ್ಮದ್ ಏನಿದ್ದಾನೆ, ಭಾರತಕ್ಕೆ ಮೊದಲನೇ ಬಾರಿಗೆ ದಾಳಿಯನ್ನು ಎಷ್ಟರಲ್ಲಿ ನಡೆಸ್ತಾ ಅಂತ ಹೇಳಿದ್ರೆ ಕ್ರಿಸ್ತಶಕ 1000 ಇಷ್ಟರಲ್ಲಿ ಏನು ಆಕ್ರಮಣ ಮಾಡ್ತಾನೆ. ಸೊ ಈ ಒಂದು ಆಕ್ರಮಣವನ್ನು ಎದುರಿಸಿದಂತಹ ಮೊದಲ ಭಾರತೀಯ ದೊರೆ ಹಿಂದೂ ಶಾಹಿ ವಂಶದ ರಾಜ ಜಯಪಾಲ ಆಗಿರ್ತಾನೆ. ಸೊ ಜಯಪಾಲ ಏನಿದ್ದಾನೆ, ಪೇಶಾವರದ ಬಳಿ ಒಂದು ಏನು ಯುದ್ಧ ನಡೆಯುತ್ತೆ, ಆ ಒಂದು ಯುದ್ಧದಲ್ಲಿ ಮೊಹಮ್ಮದ್ ಘಜ್ನಿಯಿಂದ ಸೋತು ಹೋಗ್ತಾನೆ. ಮತ್ತು ಈ ಒಂದು ಸೋಲಿನ ಒಂದು ಅವಮಾನವನ್ನು ತಡ್ಕೊಳ್ಳೋದಕ್ಕಾಗದೆ ಅವನು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಶಕದೊರೆ ಜಯಪಾಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಎರಡನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಭಾರತದ ಯಾವ ನದಿ ಮುಖಜ ಭೂಮಿಯನ್ನು ನಿರ್ಮಿಸಿಲ್ಲ? ಭಾರತದ ಯಾವ ನದಿ ಮುಖಜ ಭೂಮಿಯನ್ನು ನಿರ್ಮಿಸಿಲ್ಲ ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ: ಕಾವೇರಿ, ಮಹಾನದಿ, ಗಂಗಾ, ನರ್ಮದಾ ಅಂತ ಇದೆ. ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ನರ್ಮದಾ ನದಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಸೊ ಭಾರತದ ನದಿಗಳಲ್ಲಿ ನರ್ಮದಾ ನದಿ ಏನಿದೆ ಮುಖಜ ಭೂಮಿ ಅಂದರೆ ಡೆಲ್ಟಾವನ್ನು ನಿರ್ಮಾಣ ಮಾಡಿಲ್ಲ. ಸೊ ನರ್ಮದಾ ನದಿ ಏನಿದೆ ಪೆನಿನ್ಸುಲರ್, ಭಾರತದ ಪ್ರಮುಖ ಪಶ್ಚಿಮ ಮುಖಿ ನದಿಗಳಲ್ಲಿ ಒಂದಾಗಿರುವಂಥದ್ದು. ಸೊ ಇದು ಮಧ್ಯಪ್ರದೇಶದ ಅಮರಕಂಟಕ ಪೀಠಭೂಮಿಯಲ್ಲಿ ಉಗಮ ಆಗುತ್ತೆ. ಹಾಗೆಯೇ ಗುಜರಾತ್ನ ಖಂಬಾತ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರಕ್ಕೆ ಬಂದು ಸೇರಿಕೊಳ್ಳುತ್ತೆ. ಸೊ ನರ್ಮದಾ ನದಿ. ಸೊ ಈ ಒಂದು ನದಿ ಏನಿದೆ ವಿಂಧ್ಯಾಚಲ ಮತ್ತು ಸಾತ್ಪುರ ಪರ್ವತಗಳ ನಡುವೆ ಇರ್ತಕ್ಕಂತಹ ಒಂದು ರಿಫ್ಟ್ ವ್ಯಾಲಿ. ಸೊ ಈ ಒಂದು ವ್ಯಾಲಿಯಲ್ಲಿ ಈ ನದಿ ಹರಿಯುವಂಥದ್ದು. ಈ ಒಂದು ರಿಫ್ಟ್ ವ್ಯಾಲಿ ಏನಿದೆ ನದಿಗೆ ತೀವ್ರವಾದಂತಹ ಒಂದು ಇಳಿಜಾರನ್ನು ಕೊಡುತ್ತೆ. ಇದರಿಂದ ಆ ನದಿ ವೇಗವಾಗಿ ಹರಿಯೋದಕ್ಕೆ ಸಹಾಯ ಆಗುತ್ತೆ. ವೇಗವಾಗಿ ಹರ್ಕೊಂಡು ಬಂದು ಮುಖಜ ಭೂಮಿ ನಿರ್ಮಿಸೋದಕ್ಕೆ ಅಗತ್ಯ ಇರತಕ್ಕಂತಹ ಮಣ್ಣಿನ ಒಂದು ಕಣಗಳೇನಿದೆ ಆ ಒಂದು ಕಣಗಳನ್ನು ಸಮುದ್ರದ ತೀರದಲ್ಲಿ ಜಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಬದಲು ನರ್ಮದಾ ನದಿ ತನ್ನ ಒಂದು ತುದಿಯಲ್ಲಿ ಎಸ್ಟ್ಯೂರಿಯನ್ನು ರೂಪಿಸುತ್ತೆ. ಸೊ ಹಾಗಾಗಿ ಭಾರತದ ನದಿಗಳಲ್ಲಿ ನರ್ಮದಾ ನದಿ ಏನಿದೆ ಡೆಲ್ಟಾವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಉಳಿದಂತೆ ಒಂದು ಕಾವೇರಿ ನದಿ ಏನಿದೆ ಇದು ತಮಿಳುನಾಡಿನಲ್ಲಿ ಸಮೃದ್ಧವಾಗಿರ್ತಕ್ಕಂತಹ ಒಂದು ಮುಖಜ ಭೂಮಿ ಪ್ರದೇಶವನ್ನು ರೂಪಿಸುತ್ತೆ. ಇದನ್ನು ದಕ್ಷಿಣ ಭಾರತದ ತೋಟ ಅಂತಲೂ ಕೂಡ ಕರೀತಾರೆ. ಇನ್ನು ಮಹಾನದಿ ಅಂತ ಬಂದಾಗ ಒಡಿಸ್ಸಾದಲ್ಲಿ ವಿಶಾಲವಾಗಿರ್ತಕ್ಕಂತಹ ಒಂದು ಡೆಲ್ಟಾ ಪ್ರದೇಶವನ್ನು ನಿರ್ಮಾಣ ಮಾಡಿದೆ. ಇದು ಕೃಷಿಗೆ ಬಹಳನೇ ಮುಖ್ಯವಾದಂತಹ ಒಂದು ಅಂಶವಾಗಿರುತ್ತೆ. ಇನ್ನು ಗಂಗಾ ನದಿ ಅಂತ ಬಂದಾಗ ಜಗತ್ತಿನ ಅತಿ ದೊಡ್ಡ ಡೆಲ್ಟಾ ಪ್ರದೇಶವಾದಂತಹ ಸುಂದರ ಬನ್ಸನ್ನ ಬಂಗಾಳದಲ್ಲಿ ಇದು ರೂಪಿಸಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನರ್ಮದಾ ನದಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಯಾವ ಪರ್ವತ ಶ್ರೇಣಿಗಳು ತೇತೈಸ್ ಸಮುದ್ರದಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಸೊ ತೇತೀಸ್ ಅಥವಾ ತೇತೈಸ್ ಅಂತಲೂ ಕೂಡ ಕರೀತಾರೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಅಂತಂದರೆ ನೀಲಗಿರಿ, ಅರಾವಳಿ, ಹಿಮಾಲಯ, ಹಿಂದೂ ಕುಶ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಹಿಮಾಲಯ. ಸೊ ಹಿಮಾಲಯ ಯಾವ ಪರ್ವತ ಶ್ರೇಣಿಗಳು ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳು ತೇತೀಸ್ ಸಮುದ್ರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಇಲ್ಲಿ ತೇತೀಸ್ ಸಮುದ್ರದ ಒಂದು ಮುಚ್ಚುಮರೆಗೊಳ್ಳುವಿಕೆಯಿಂದ ಏನಾಗುತ್ತೆ, ಉಂಟಾದಂತಹ ಒಂದು ಪರ್ವತ ಶ್ರೇಣಿಗಳನ್ನು ಗುರುತಿಸೋದಕ್ಕೆ ಈ ಒಂದು ಸಮುದ್ರದ ಭೂಗರ್ಭಶಾಸ್ತ್ರೀಯ ಇತಿಹಾಸವನ್ನು ನಾವು ಪರಿಗಣಿಸಬೇಕಾಗತ್ತೆ. ತೇತೀಸ್ ಸಮುದ್ರ ಏನಿದೆ ಮೆಸೋಜೋಯಿಕ್ ಯುಗದಲ್ಲಿ
ಭಾಗದಲ್ಲಿ ಗೊಂಡ್ವಾನ ಮತ್ತು ಲಾರೇಷಿಯಾ ಖಂಡಗಳ ನಡುವೆ ಇದ್ದಂತಹ ಒಂದು ಪ್ರಾಚೀನ ಸಮುದ್ರವಾಗಿರುತ್ತೆ. ಇದು ಆಫ್ರಿಕಾ ಆಗಿರ್ಬೋದು, ಅರೇಬಿಯಾ ಮತ್ತು ಭಾರತ ಖಂಡಗಳ ಒಂದು ಉತ್ತರದ ಚಲನೆಯಿಂದ ಯುರೇಷಿಯಾ ಪ್ಲೇಟ್ನೊಂದಿಗೆ ಡಿಕ್ಕಿ ಹೊಡೆದು ಮುಚ್ಚಲ್ಪಟ್ಟಿರುತ್ತೆ. ಸೊ ಈ ಪ್ಲೇಟುಗಳ ಒಂದು ಸಂಘರ್ಷದಿಂದ ಹಲವಾರು ಪರ್ವತ ಶ್ರೇಣಿಗಳು ರೂಪುಗೊಂಡಿರುತ್ತೆ. ಇದರಲ್ಲಿ ಹಿಮಾಲಯ ಮತ್ತು ಹಿಂದೂ ಕುಶ್ ಪರ್ವತಗಳು ಕೂಡ ಪ್ರಮುಖವಾಗಿರುವಂಥದ್ದು. ಸೊ ಇನ್ನು ನೀಲಗಿರಿ ಅಂತ ಬಂದಾಗ ಇವು ಪೆನಿನ್ಸುಲಾ ಭಾರತದ ಪರ್ವತ ಶ್ರೇಣಿಗಳಾಗಿರುತ್ತೆ ಮತ್ತು ತೇತಿಸ್ ಸಮುದ್ರದ ಮುಚ್ಚುಮರೆಗೊಳ್ಳುವಿಕೆಯಿಂದ ಉಂಟಾಗಿರೋದಿಲ್ಲ. ಇನ್ನು ಅರಾವಳಿ ಕೂಡ ಇದು ಪ್ರಾಚೀನ ಪರ್ವತ ಶ್ರೇಣಿಗಳಾಗಿರುತ್ತೆ. ಇದು ತೇತಿಸ್ ಸಮುದ್ರದ ಮುಚ್ಚುಮರೆಗೊಳ್ಳುವಿಕೆಗಿಂತ ಮುಂಚೆನೇ ಇದು ರೂಪಿತ ಆಗಿರುತ್ತೆ. ಹಾಗೇನೆ ಇನ್ನು ಹಿಂದೂ ಕುಶ್ ಇದು ಹಿಮಾಲಯದ ಪಶ್ಚಿಮ ಭಾಗದಲ್ಲಿ ಇರತಕ್ಕಂತಹ ಒಂದು ಪರ್ವತ ಶ್ರೇಣಿಯಾಗಿರುತ್ತೆ. ತೇತಿಸ್ ಸಮುದ್ರದ ಮುಚ್ಚುಮರೆಗೊಳ್ಳುವಿಕೆಯಿಂದ ರೂಪುಗೊಂಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಹಿಮಾಲಯ ಮತ್ತು ಹಿಂದೂ ಕುಶಿ ಎರಡೂ ಪರ್ವತ ಶ್ರೇಣಿಗಳು ಕೂಡ ತೇತಿಸ್ ಸಮುದ್ರದ ಮುಚ್ಚುಮರೆಗೊಳ್ಳುವಿಕೆಯಿಂದ ಉಂಟಾಗಿರುವಂಥದ್ದು. ಸೊ ಹಿಂದೂ ಕುಶ್ ಪರ್ವತ ಮತ್ತು ಹಿಮಾಲಯ ಎರಡೂ ಕೂಡ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರೇ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಒಂದು ಕ್ವೆಶ್ಚನ್ ನೋಡಿ, ಇಲ್ಲಿ 6ನೇ ಪ್ರಶ್ನೆ, ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಮೊದಲ ವಿಶ್ವಕೋಶ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯಾವ ಒಂದು ಕೃತಿಯನ್ನ ಸಂಸ್ಕೃತ ಭಾಷೆಯ ವಿಶ್ವಕೋಶ ಅಂತ ಹೇಳಿ ಕರೀತಾರೆ ಅಂತ ನೋಡಿ, ಇಲ್ಲಿ ಜಾತಕ ತಿಲಕ, ಮಾನಸೋಲ್ಲಾಸ, ವಡ್ಡಾರಾಧನೆ, ಮಿತಾಕ್ಷರ ಅಂತ ಇದೆ. ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ? ಸಂಸ್ಕೃತ ಭಾಷೆಯ ಮೊದಲ ವಿಶ್ವಕೋಶ ಅಂದರೆ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಕ್ಕಂತಹ ಒಂದು ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ 2 ಮಾನಸೋಲ್ಲಾಸ. ಸೊ ಈ ಒಂದು ಮಾನಸೋಲ್ಲಾಸ ಕೃತಿ ಏನಿದೆ 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ರಾಜನಾದಂತಹ 3ನೇ ಸೋಮೇಶ್ವರ ಅವರಿಂದ ಈ ಒಂದು ಕೃತಿಯನ್ನು ರಚಿಸಲ್ಪಟ್ಟಿರುವಂಥದ್ದು. ಈ ಒಂದು ಕೃತಿ ರಚಿಸಲ್ಪಟ್ಟಿರುವಂಥದ್ದು ಮಾನಸೋಲ್ಲಾಸ ಅಂತಕ್ಕಂತಹ ಕೃತಿ. ಸೊ ಇಲ್ಲಿ ಮಾನಸೋಲ್ಲಾಸ ಕೃತಿ ಬಗ್ಗೆ ಹೇಳಬೇಕಂದ್ರೆ ಇದು ರಾಜಕೀಯ ಆಗಿರಬಹುದು, ಆಡಳಿತ, ನೈತಿಕತೆ, ಆರ್ಥಿಕ ಶಾಸ್ತ್ರ ಆಗಿರ್ಬೋದು, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಔಷಧಶಾಸ್ತ್ರ, ಆಹಾರ, ಸಂಗೀತ, ನೃತ್ಯ, ಚಿತ್ರಕಲೆ ಆಗಿರ್ಬೋದು, ಕ್ರೀಡೆ, ವಾಸ್ತುಶಿಲ್ಪ, ಹಾಗೆಯೇ ಸುಗಂಧ ದ್ರವ್ಯಗಳು, ಪಾಕಶಾಸ್ತ್ರ, ಉತ್ಸವ. ಸೊ ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕೃತಿಯಾಗಿರುತ್ತೆ. ಇದು ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ 100 ಅಧ್ಯಾಯಗಳನ್ನು ಹೊಂದಿರುವಂತಹ 5 ಭಾಗಗಳಲ್ಲಿ ಇದನ್ನು ವಿಂಗಡಣೆ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಕೃತಿ 11ನೇ ಮತ್ತು 12ನೇ ಶತಮಾನಗಳ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಕುರಿತು ಒಂದು ಅಮೂಲ್ಯವಾದಂತಹ ಮಾಹಿತಿಯನ್ನು ನಮಗೆಲ್ಲರಿಗೂ ಪ್ರೊವೈಡ್ ಮಾಡುತ್ತೆ. ಇದನ್ನು ಭಾರತದ ಮೊದಲ ವ್ಯವಸ್ಥಿತ ವಿಶ್ವಕೋಶ ಅಂತ ಹೇಳಿ ಪರಿಗಣನೆ ಮಾಡಿರುವಂಥದ್ದು. ಇನ್ನು ಉಳಿದಂತಹ ಬೇರೆ ಬೇರೆ ಕೃತಿಗಳಿಂದ ಜಾತಕ ತಿಲಕ ಇದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಕೃತಿಯಾಗಿರುತ್ತೆ. ಇನ್ನು ವಡ್ಡಾರಾಧನೆ ಇದು 9ನೇ ಶತಮಾನದಲ್ಲಿ ರಚಿಸಲ್ಪಟ್ಟಂತಹ ಮೊದಲ ಕನ್ನಡದ ಗದ್ಯ ಕೃತಿ ವಡ್ಡಾರಾಧನೆ. ಇನ್ನು ಮಿತಾಕ್ಷರ ಅಂತಕ್ಕಂಥದ್ದು ಇದು ವಿದ್ವಾನ್ ವಿಜಯನೇಶ್ವರ ಬರೆದಂತಹ ಒಂದು ಧರ್ಮಶಾಸ್ತ್ರೀಯ ಟಿಪ್ಪಣಿ ಆಗಿರುತ್ತೆ. ಸೊ ಹೀಗಾಗಿ ಮಾನಸೋಲ್ಲಾಸ ಕೃತಿ ಎಂದೇ ಸಂಸ್ಕೃತ ಭಾಷೆಯ ಮೊದಲ ವಿಶ್ವಕೋಶ ಅಂತ ಹೇಳಿ ಪರಿಗಣನೆ ಮಾಡಿರೋ ಅಂಥದ್ದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ದ ಗ್ರೇಟ್ ಬ್ಯಾರಿಯರ್ ರೀಫ್ ಇದು ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳೇನು ಕೊಟ್ಟಿದ್ದಾರೆ? ನ್ಯೂಜಿಲ್ಯಾಂಡ್, ಜಪಾನ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ. ಸೊ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಪ್ರಶ್ನೆ. ಸೊ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಆಸ್ಟ್ರೇಲಿಯಾದಲ್ಲಿ ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಇರೋವಂಥದ್ದು. ಸೊ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಉತ್ತರ ಪೂರ್ವ ಕರಾವಳಿಯಲ್ಲಿರ್ತಕ್ಕಂತಹ ವಿಶ್ವದ ಅತಿ ದೊಡ್ಡ ಕೋರಲ್ ಶ್ರೇಣಿ ಆಗಿರೋವಂಥದ್ದು ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಕ್ಕಂಥದ್ದು. ಆಯ್ತಾ? ಸೊ ಇದು ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ವಿಸ್ತಾರಗೊಂಡಿದೆ ಅಂತ ಹೇಳಿದ್ರೆ ಕೇಪ್ ಯಾರ್ಕ್ ಪೆನಿನ್ಸುಲಾದಿಂದ ಬಂಡಾಬರ್ಗ್ ನಗರದವರೆಗೂ ಕೂಡ ಇದು ವಿಸ್ತಾರ ಆಗಿರುವಂಥದ್ದು. ಸುಮಾರು 3,44,400 ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರುತ್ತೆ. ಪ್ರಪಂಚದ ಅತಿ ದೊಡ್ಡ ಕೋರಲ್ ಶ್ರೇಣಿ ಆಗಿರುವಂಥದ್ದು. ಇನ್ನು ಬಾಹ್ಯಾಕಾಶದಿಂದ ನೋಡಬಹುದಾದಂತಹ ಒಂದು ಏಕೈಕ ಜೀವಿತ ರಚನೆ ಅಂತ ಹೇಳಿದ್ದು ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಇರೋವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ವಿಶ್ವದಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಒಂದು ಖಂಡ ಯಾವುದು ಅಂತ ಕೇಳಿದ್ದಾರೆ. ಇಡೀ ವಿಶ್ವದಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಒಂದು ಖಂಡ ಯಾವುದು ಅಂತ ಹೇಳಿ ಆಯ್ಕೆಗಳೇನು ಕೊಟ್ಟಿದ್ದಾರೆ? ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಯುರೋಪ್, ಆಫ್ರಿಕಾ ಅಂತ ಇದೆ. ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ?
ಆಪ್ಷನ್ 4 ಆಫ್ರಿಕಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಭಾರತದಲ್ಲಿ ಇಡೀ ವಿಶ್ವದಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ಖಂಡ ಆಫ್ರಿಕಾ ಖಂಡ. ಸೊ 2025ರಲ್ಲಿ ಆಫ್ರಿಕಾದ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 1.55 ಬಿಲಿಯನ್ ಅಂತಂದ್ರೆ 155 ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿರುವಂಥದ್ದಷ್ಟೇ. ಇದು ಬರೀ ಅಂದಾಜು, ಕನ್ಫರ್ಮ್ ಆಗಿಲ್ಲ, ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಸೊ ಇದು ಪ್ರಪಂಚದ ಒಟ್ಟು ಜನಸಂಖ್ಯೆಯ 18.8% ಶೇಕಡ 18.8 ಆಗಿರುವಂಥದ್ದು. ಆಫ್ರಿಕಾದ ಜನಸಂಖ್ಯೆ ಏನಿದೆ ವರ್ಷಕ್ಕೆ ಸುಮಾರು 2.3ರಷ್ಟು ವೃದ್ಧಿ ಆಗ್ತಾ ಇರುತ್ತೆ. ಇದು ಇಡೀ ಪ್ರಪಂಚದಲ್ಲಿ ಕಂಪೇರ್ ಮಾಡಿದ್ರೆ ಸರಾಸರಿ ದರಕ್ಕಿಂತ ಹೆಚ್ಚು ಇರುವಂಥದ್ದು. ಹಾಗಾಗಿ ಆಫ್ರಿಕಾದ ಜನಸಂಖ್ಯೆ ಅತ್ಯಂತ ಯುವವಾಗಿರುವಂಥದ್ದು. ಅಂದರೆ 2012ರಲ್ಲಿ ಮಧ್ಯಮ ವಯಸ್ಸು ಬಂದು 19.7 ವರ್ಷಗಳಾಗಿರುತ್ತೆ. ಇದು ಪ್ರಪಂಚದ ಸರಾಸರಿ 30.4 ವರ್ಷಗಳಿಗಿಂತ ಕಡಿಮೆ ಇರುವಂಥದ್ದು. ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ 2ನೇ ಖಂಡ. ಹಾಗಾದ್ರೆ ಮೊದಲನೇ ಖಂಡ ಯಾವುದು? ಏಷ್ಯಾ ಖಂಡ. 4.83 ಬಿಲಿಯನ್ ಅಷ್ಟು ಜನಸಂಖ್ಯೆ 2025ರಲ್ಲಿ ಇರುವಂಥದ್ದು. ಇದು ಬರೀ ಅಂದಾಜು ಮಾಡಲಾಗಿರುವಂಥದ್ದಷ್ಟೇ, ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. 3ನೇ ಸ್ಥಾನದಲ್ಲಿ ಇರುವಂಥದ್ದು ಯುರೋಪ್, 4ನೇ ಸ್ಥಾನ ಉತ್ತರ ಅಮೆರಿಕಾ, 5ನೇ ಸ್ಥಾನ ದಕ್ಷಿಣ ಅಮೆರಿಕಾ, ಹಾಗೆ 6ನೇ ಸ್ಥಾನ ಬಂದು ಆಸ್ಟ್ರೇಲಿಯಾ. ಸೊ ಹಾಗಾಗಿ ಮೊದಲು ಫಸ್ಟ್, ಸೆಕೆಂಡ್, ಥರ್ಡ್ ಬಂದು ಏಷ್ಯಾ, ಆಫ್ರಿಕಾ, ಯುರೋಪ್. ಇದಿಷ್ಟು ಖಂಡಗಳು ಜನಸಂಖ್ಯೆಯಲ್ಲಿ ಮುಂದೆ ಇರ್ತಕ್ಕಂಥದ್ದು ಅಂತ. ಮುಂದಿನ ಪ್ರಶ್ನೆ, ಸಮಾಂತರವಾದ 2 ಪಾಲ್ಟಾಗಳು ಕುಸಿಯುವ ಮುಖಾಂತರ ಉಂಟಾಗುವಂತಹ ಒಂದು ಕಣಿವೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ರಿಫ್ಟ್ ಕಣಿವೆ, ನೈಸರ್ಗಿಕ ಇಳಿಜಾರು, ಸ್ತರಭಂಗದಿಂದ ಕೂಡಿದ ಮರುಭೂಮಿ, ಪರ್ವತಗಳ ಅಡ್ಡ ಅನ್ನೋದು ಆಯ್ಕೆಗಳು. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ 1 ರಿಫ್ಟ್ ಕಣಿವೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ರಿಫ್ಟ್ ಕಣಿವೆ ಅಥವಾ ರಿಫ್ಟ್ ವ್ಯಾಲಿ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈಯಲ್ಲಿ 2 ಸಮಾಂತರ ಪ್ಲೇಟುಗಳು ಏನು ಪರಸ್ಪರ ದೂರ ಹೋಗ್ತಕ್ಕಂತಹ ಒಂದು ಪ್ರಕ್ರಿಯೆಯಿಂದ ಉಂಟಾಗುವಂತಹ ಒಂದು ದ್ವೀಪ ಪ್ರದೇಶವನ್ನು ನಾವು ರಿಫ್ಟ್ ವ್ಯಾಲಿ ಅಥವಾ ರಿಫ್ಟ್ ಕಣಿವೆ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ಲೇಟುಗಳ ಮಧ್ಯೆ ಇರತಕ್ಕಂತಹ ಭಾಗ ಕುಸಿದು ಹೋಗಿ ಕಣಿವೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ರಿಫ್ಟ್ ಕಣಿವೆ ಅಥವಾ ರಿಫ್ಟ್ ವ್ಯಾಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಹರಪ್ಪ ನಾಗರಿಕತೆಯ ಲೋಥಾಲ್ ನಿವೇಶನವನ್ನು ಕಂಡುಹಿಡಿದವರು ಯಾರು ಅನ್ನೋದು ಪ್ರಶ್ನೆ. ಹರಪ್ಪ ನಾಗರಿಕತೆಯ ಸಂದರ್ಭದಲ್ಲಿ ಲೋಥಾಲ್ ನಿವೇಶನವನ್ನು ಯಾರು ಕಂಡುಹಿಡಿದಿದ್ದು ಅನ್ನೋದು ಪ್ರಶ್ನೆ. ನೋಡಿ ಇಲ್ಲಿ ಆಯ್ಕೆಗಳು ದಯಾರಾಮ್ ಸಹಾನಿ, SR ರಾವ್, RD ಬ್ಯಾನರ್ಜಿ, ಸರ್ ಜಾನ್ ಮಾರ್ಷಲ್ ಅಂತ ಆಯ್ಕೆಗಳಿದ್ದಾವೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ? ಎಸ್, ಆಪ್ಷನ್ 2 SR ರಾವ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಲೋಥಾಲ್ ಅನ್ನೋದು ಹರಪ್ಪ ನಾಗರಿಕತೆಯ ನಿವೇಶನವನ್ನ ಭಾರತೀಯ ಭೂಗರ್ಭ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡಾಕ್ಟರ್ SR ರಾವ್ ಇವರು 1954ರಲ್ಲಿ ಕಂಡುಹಿಡಿತಾರೆ. ಇವರು ಭಾರತೀಯ ಪುರಾತತ್ವ ಸೇವೆಯ ನಿರ್ದೇಶಕರಾಗಿ ASI ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಗುಜರಾತ್ ರಾಜ್ಯದ ದೋಲ್ಕಾ ತಾಲೂಕಿನ ಲೋಥಾಲ್ ಗ್ರಾಮದಲ್ಲಿ ಈ ಒಂದು ಮಹತ್ವಪೂರ್ಣ ಹರಪ್ಪ ಕಾಲದ ನಗರವನ್ನ ಅನ್ವೇಷಣೆ ಮಾಡ್ತಾರೆ ಮತ್ತೆ ಉತ್ಖನನಗಳ ಮುಖಾಂತರ ಪತ್ತೆ ಹಚ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಡಾಕ್ಟರ್ SR ರಾವ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.